ಇನ್ನೊಂದು ಅದು ಸ್ಮಾರ್ಟು ಮೀಟ್ರ್ ಸಂಬಂಧಪಟ್ಟಿದ್ದಲ್ಲ. ಮೊನ್ನೆ ಇವರು ಇಂಡಸ್ಟ್ರೀಸ್ ಅವರು ಎನರ್ಜಿ ಮಿನಿಸ್ಟ್ರು ಬಂದಿದ್ದರು ಇಲ್ಲಿ. ಎನರ್ಜಿ ಮಿನಿಸ್ಟ್ರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಖಟ್ಟರ್ ಸಾಹೇಬರು ಬಂದಿದ್ದರು ಇಲ್ಲಿ. ಅವರೊಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಸದರ್ನ್. ನಮಗೆಲ್ಲ ಪ್ರೆಸ್ ನೋಟಿಗೆ ಸಮೇತ ಅವರು ಕಳಿಸ್ಕೊಟ್ಟಿದ್ದಾರೆ. ಅವರ ಇದ್ದಾರೆ. ಅವರೇನು ಹೇಳ್ತಿದ್ದಾರೆ, ಸ್ಮಾರ್ಟ್ ಮೀಟರ್ನ ಕಂಪಲ್ಸರಿಯಾಗಿ ಎಲ್ಲ ಮಾಡಿ. ಈಗ ನಮ್ಮಲ್ಲಿ ಸ್ಮಾರ್ಟ್ ಮೀಟರು ಕಂಪಲ್ಸರಿ ಇರೋದು ಬರೀ ಹೊಸ ಕನೆಕ್ಷನ್ಗೆ ಪ್ಲಸ್ ಟೆಂಪ್ರರಿ ಕನೆಕ್ಷನ್ಗೆ ಮಾತ್ರ. ನಾವ್ಯಾಕೆ ಅದೆಲ್ಲದಕ್ಕೂ ಹೋಗಲಿಲ್ಲ ಅಂದರೆ RDSS ಸ್ಕೀಮ್ ಅನ್ನೋದಿದೆ ಸೆಂಟ್ರಲ್ ಗೌರ್ಮೆಂಟ್. ಆ ಸ್ಕೀಮಲ್ಲಿ ನಮಗೆ ಬಂದರೆ ನಮಗೆ ಸುಮಾರು ಎಲ್ಲದಕ್ಕೂ 60% ನಮಗೆ ಸಬ್ಸಿಡಿ. ಎಸ್ಕಾಮಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡುವಾಗ 60% ಸಬ್ಸಿಡಿ ಕೊಡ್ತಾರೆ. ಪ್ಲಸ್ಸು 15% ಸಬ್ಸಿಡಿ ಸ್ಮಾರ್ಟ್ ಮೀಟ್ರಿಗೆ ಕೊಡ್ತಾರೆ. 15% ಸಬ್ಸಿಡಿ, ಅದು 900 ರೂಪಾಯಿನೋ ಒಂದು ಸಬ್ಸಿಡಿ ಕೊಡ್ತಾರೆ, 900 ರೂಪಾಯಿ. ಅದಕ್ಕೆ ನಾವೇನು ಹೇಳಿದ್ವಿ, ನಮ್ಮ RDSS ಸ್ಕೀಮು ನಮ್ಮ ಸರ್ಕಾರ ಇರುವಾಗಲೂ ತಗೊಳ್ಳಿಲ್ಲ, ಅದಕ್ಕಿಂತ ಮೊದಲು BJP ಅವರು ಇರುವಾಗಲೂ ತಗೊಳ್ಳಿಲ್ಲ. ತಗೊಳ್ಳದೆ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವೇನಾದರೂ ಲೋಕಲ್ ಬಾಡೀಸಿಂದ ಏನಾದರೂ ಡ್ಯೂಸ್ ಇದ್ದರೆ ಸ್ಟೇಟ್ ಗೌರ್ಮೆಂಟ್ ಅವರು ಇಮಿಡಿಯೇಟಾಗಿ ಎಸ್ಕಾಮ್ಸ್ಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಆಸ್ ಎ ಎನರ್ಜಿ ಮಿನಿಸ್ಟರ್ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ನಮ್ಮ ಎಸ್ಕಾಮ್ಸ್ ಅವರು ಖುಷಿಯಾಗಿರ್ತಾರೆ. ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಸಬ್ಸಿಡಿ ಕಟ್ ಮಾಡಿಕೊಡುವಂಥ ಒಂದು ಪವರ್ ನಾವು ಕೊಡಬೇಕಾಗ್ತದೆ ಅವರಿಗೆ.